ಭಾರತದ ಆರ್ಮಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ನೌಕಾಪಡೆಯಲ್ಲಿ ಕ್ಯಾಪ್ಟನ್ ಆಗಿ ಕೆಲಸ ಮಾಡಿ ನಿವೃತ್ತಿಯನ್ನ ಹೊಂದಿ ತನ್ನ ಮಕ್ಕಳ ಜೊತೆಗೆ ಅಥವಾ ತನ್ನ ಸಂಸಾರದ ಜೊತೆಗೆ ಇರೋಣ ಅಂತ ಹೇಳಿ ಅವರು ಬೆಂಗಳೂರಿನಲ್ಲಿ ವಾಸವಾಗಿದ್ರು. ಆದ್ರೆ ಹೆತ್ತ ತಂದೆ ಹಾಗೂ ತಾಯಿ ಕೂಡ ಡಾಕ್ಟರ್ ಆಗಿದ್ರು. 55 ವರ್ಷ ಹಿರಿ ಜೀವಗಳು ಅಮಾನುಷವಾಗಿ ಈ ರಾಕ್ಷಸ ಮಗ ಕೊಂದು ಹಾಕಿದ್ದಾನೆ. ಹಣಕಾಸಿನ ವಿಚಾರಕ್ಕಾಗಿ ತಂದೆ ತಾಯಿಗೆ ಮುಹೂರ್ತ ಇಟ್ಟ ಪಾಪಿ, ಪರಮ ಪಾಪಿ ಮಗ 4 ಲಕ್ಷ ಹಣಕ್ಕಾಗಿ ಚಾಕುವಿನಿಂದ ಇರಿದು ಕೊಲೆ ಮಾಡಿದ್ದಾನೆ. ಈ ಪರಮ ಪಾಪಿ ರಾಕ್ಷಸ ಹಣ ಕೊಡುವಂತೆ ಪದೇ ಪದೇ ಆರೋಪಿ ಪೀಡಿಸ್ತಾ ಇದ್ನಂತೆ. ಮಗ ಏನು ಕೆಲಸ ಮಾಡ್ತಾ ಇರಲಿಲ್ಲ. ತಂದೆ ಮಗನಿಗೆ ಕೆಲಸ ಮಾಡುವಂತ ಹೇಳಿ ಫೋನ್ನಲ್ಲಿ ಬೈದಿದ್ರಂತೆ. ಅಪ್ಪನ ಹತ್ರ ಹಣ ಕೊಡುವಂತ ಹೇಳಿ ಪೀಡಿಸ್ತಾ ಇದ್ದಂತೆ ಈ ಕಿರಾತಕ. ತಂದೆ ಪಕ್ಕೆಲುಬಿಗೆ ಚಾಕು ಹಾಕಿ ತಾಯಿಯ ಕತ್ತು ಸೀಳಿದಾನೆ ಈ ಪರಮ ಪಾಪಿ ಕೇವಲ ಹಣಕಾಸಿನ ವಿಚಾರಕ್ಕೆ. ನಿನ್ನೆ ಬೆಳಿಗ್ಗೆ 7 ಗಂಟೆ ಸುಮಾರಿಗೆ ಕೊಲೆ ಮಾಡಿದ್ದಾನೆ ಈ ಕ್ರೂರಿ ಮಗ. ಕೊಲೆ ಮಾಡಿ ಮೃತದೇಹದ ಮುಂದೆಗೆ ಕೂತಿದ್ದ ಈ ಆರೋಪಿ, ಈತನ ಹೆಸರು ರೋಹನ್ ಅಂತ ಹೇಳಿ. ಈ ಪರಮ ಪಾಪಿ ರಾಕ್ಷಸ ಹೆತ್ತವರನ್ನ ಕೊಂದು ಹಾಕಿದಂತಹ ಈ ಪರಮ ಪಾಪಿ ಭಾರತದ ಆರ್ಮಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ನೌಕಾಪಡೆಯಲ್ಲಿ ಕ್ಯಾಪ್ಟನ್ ಆಗಿ ಕೆಲಸ ಮಾಡಿ ನಿವೃತ್ತಿಯನ್ನ ಹೊಂದಿ ತನ್ನ ಮಕ್ಕಳ ಜೊತೆಗೆ ಅಥವಾ ತನ್ನ ಸಂಸಾರದ ಜೊತೆಗೆ ಇರೋಣ ಅಂತ ಹೇಳಿ ಅವರು ಬೆಂಗಳೂರಿನಲ್ಲಿ ವಾಸವಾಗಿದ್ರು. ಆದ್ರೆ ಹೆತ್ತ ತಂದೆ ಹಾಗೂ ತಾಯಿ ಕೂಡ ಡಾಕ್ಟರ್ ಆಗಿದ್ರು. 55 ವರ್ಷ ಹಿರಿ ಜೀವಗಳು ಅಮಾನುಷವಾಗಿ ಈ ರಾಕ್ಷಸ ಮಗ ಕೊಂದು ಹಾಕಿದ್ದಾನೆ. ಹಣಕಾಸಿನ ವಿಚಾರಕ್ಕಾಗಿ ತಂದೆ ತಾಯಿಗೆ ಮುಹೂರ್ತ ಇಟ್ಟ ಪಾಪಿ, ಪರಮ ಪಾಪಿ ಮಗ 4 ಲಕ್ಷ ಹಣಕ್ಕಾಗಿ ಚಾಕುವಿನಿಂದ ಇರಿದು ಕೊಲೆ ಮಾಡಿದ್ದಾನೆ. ಈ ಪರಮ ಪಾಪಿ ರಾಕ್ಷಸ ಹಣ ಕೊಡುವಂತೆ ಪದೇ ಪದೇ ಆರೋಪಿ ಪೀಡಿಸ್ತಾ ಇದ್ದಂತೆ. ಮಗ ಏನು ಕೆಲಸ ಮಾಡ್ತಾ ಇರಲಿಲ್ಲ. ತಂದೆ ಮಗನಿಗೆ ಕೆಲಸ ಮಾಡುವಂತ ಹೇಳಿ ಫೋನ್ನಲ್ಲಿ ಬೈದಿದ್ರಂತೆ. ಅಪ್ಪನ ಹತ್ರ ಹಣ ಕೊಡುವಂತ ಹೇಳಿ ಪೀಡಿಸ್ತಾ ಇದ್ದಂತೆ ಈ ಕಿರಾತಕ. ತಂದೆ ಪಕ್ಕೆಲುಬಿಗೆ ಚಾಕು ಹಾಕಿ ತಾಯಿಯ ಕತ್ತು ಸೀಳಿದಾನೆ ಈ ಪರಮ ಪಾಪಿ ಕೇವಲ ಹಣಕಾಸಿನ ವಿಚಾರಕ್ಕೆ. ನಿನ್ನೆ ಬೆಳಿಗ್ಗೆ 7 ಗಂಟೆ ಸುಮಾರಿಗೆ ಕೊಲೆ ಮಾಡಿದ್ದಾನೆ ಈ ಕ್ರೂರಿ ಮಗ. ಕೊಲೆ ಮಾಡಿ ಮೃತದೇಹದ ಮುಂದೆಗೆ ಕೂತಿದ್ದ ಈ ಆರೋಪಿ, ಈತನ ಹೆಸರು ರೋಹನ್ ಅಂತ ಹೇಳಿ. ಈ ಪರಮ ಪಾಪಿ ರಾಕ್ಷಸ ಹೆತ್ತವರನ್ನ ಕೊಂದು ಹಾಕಿದಂತಹ ಈ ಪರಮ ಪಾಪಿ ಭಾರತದ ಆರ್ಮಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ನೌಕಾಪಡೆಯಲ್ಲಿ ಕ್ಯಾಪ್ಟನ್ ಆಗಿ ಕೆಲಸ ಮಾಡಿ ನಿವೃತ್ತಿಯನ್ನ ಹೊಂದಿ ತನ್ನ ಮಕ್ಕಳ ಜೊತೆಗೆ ಅಥವಾ ತನ್ನ ಸಂಸಾರದ ಜೊತೆಗೆ ಇರೋಣ ಅಂತ ಹೇಳಿ ಅವರು ಬೆಂಗಳೂರಿನಲ್ಲಿ ವಾಸವಾಗಿದ್ರು. ಆದ್ರೆ ಹೆತ್ತ ತಂದೆ ಹಾಗೂ ತಾಯಿ ಕೂಡ ಡಾಕ್ಟರ್ ಆಗಿದ್ರು. 55 ವರ್ಷ ಹಿರಿ ಜೀವಗಳು ಅಮಾನುಷವಾಗಿ ಈ ರಾಕ್ಷಸ ಮಗ ಕೊಂದು ಹಾಕಿದ್ದಾನೆ. ಹಣಕಾಸಿನ ವಿಚಾರಕ್ಕಾಗಿ ತಂದೆ ತಾಯಿಗೆ ಮುಹೂರ್ತ ಇಟ್ಟ ಪಾಪಿ, ಪರಮ ಪಾಪಿ ಮಗ 4 ಲಕ್ಷ ಹಣಕ್ಕಾಗಿ ಚಾಕುವಿನಿಂದ ಇರಿದು ಕೊಲೆ ಮಾಡಿದ್ದಾನೆ. ಈ ಪರಮ ಪಾಪಿ ರಾಕ್ಷಸ ಹಣ ಕೊಡುವಂತೆ ಪದೇ ಪದೇ ಆರೋಪಿ ಪೀಡಿಸ್ತಾ ಇದ್ನಂತೆ. ಮಗ ಏನು ಕೆಲಸ ಮಾಡ್ತಾ ಇರಲಿಲ್ಲ. ತಂದೆ ಮಗನಿಗೆ ಕೆಲಸ ಮಾಡುವಂತ ಹೇಳಿ ಫೋನ್ನಲ್ಲಿ ಬೈದಿದ್ರಂತೆ. ಅಪ್ಪನ ಹತ್ರ ಹಣ ಕೊಡುವಂತ ಹೇಳಿ ಪೀಡಿಸ್ತಾ ಇದ್ದಂತೆ ಈ ಕಿರಾತಕ. ತಂದೆ ಪಕ್ಕೆಲುಬಿಗೆ ಚಾಕು ಹಾಕಿ ತಾಯಿಯ ಕತ್ತು ಸೀಳಿದಾನೆ ಈ ಪರಮ ಪಾಪಿ ಕೇವಲ ಹಣಕಾಸಿನ ವಿಚಾರಕ್ಕೆ. ನಿನ್ನೆ ಬೆಳಿಗ್ಗೆ 7 ಗಂಟೆ ಸುಮಾರಿಗೆ ಕೊಲೆ ಮಾಡಿದ್ದಾನೆ ಈ ಕ್ರೂರಿ ಮಗ. ಕೊಲೆ ಮಾಡಿ ಮೃತದೇಹದ ಮುಂದೆಗೆ ಕೂತಿದ್ದ ಈ ಆರೋಪಿ, ಈತನ ಹೆಸರು ರೋಹನ್ ಅಂತ ಹೇಳಿ. ಈ ಪರಮ ಪಾಪಿ ರಾಕ್ಷಸ ಹೆತ್ತವರನ್ನ ಕೊಂದು ಹಾಕಿದಂತಹ ಈ ಪರಮ ಪಾಪಿ ಭಾರತದ ಆರ್ಮಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ನೌಕಾಪಡೆಯಲ್ಲಿ ಕ್ಯಾಪ್ಟನ್ ಆಗಿ ಕೆಲಸ ಮಾಡಿ ನಿವೃತ್ತಿಯನ್ನ ಹೊಂದಿ ತನ್ನ ಮಕ್ಕಳ ಜೊತೆಗೆ ಅಥವಾ ತನ್ನ ಸಂಸಾರದ ಜೊತೆಗೆ ಇರೋಣ ಅಂತ ಹೇಳಿ ಅವರು ಬೆಂಗಳೂರಿನಲ್ಲಿ ವಾಸವಾಗಿದ್ರು. ಆದ್ರೆ ಹೆತ್ತ ತಂದೆ ಹಾಗೂ ತಾಯಿ ಕೂಡ ಡಾಕ್ಟರ್ ಆಗಿದ್ರು. 55 ವರ್ಷ ಹಿರಿ ಜೀವಗಳು ಅಮಾನುಷವಾಗಿ ಈ ರಾಕ್ಷಸ ಮಗ ಕೊಂದು ಹಾಕಿದ್ದಾನೆ. ಹಣಕಾಸಿನ ವಿಚಾರಕ್ಕಾಗಿ ತಂದೆ ತಾಯಿಗೆ ಮುಹೂರ್ತ ಇಟ್ಟ ಪಾಪಿ, ಪರಮ ಪಾಪಿ ಮಗ 4 ಲಕ್ಷ ಹಣಕ್ಕಾಗಿ ಚಾಕುವಿನಿಂದ ಇರಿದು ಕೊಲೆ ಮಾಡಿದ್ದಾನೆ. ಈ ಪರಮ ಪಾಪಿ ರಾಕ್ಷಸ ಹಣ ಕೊಡುವಂತೆ ಪದೇ ಪದೇ ಆರೋಪಿ ಪೀಡಿಸ್ತಾ ಇದ್ದಂತೆ. ಮಗ ಏನು ಕೆಲಸ ಮಾಡ್ತಾ ಇರಲಿಲ್ಲ. ತಂದೆ ಮಗನಿಗೆ ಕೆಲಸ ಮಾಡುವಂತ ಹೇಳಿ ಫೋನ್ನಲ್ಲಿ ಬೈದಿದ್ರಂತೆ. ಅಪ್ಪನ ಹತ್ರ ಹಣ ಕೊಡುವಂತ ಹೇಳಿ ಪೀಡಿಸ್ತಾ ಇದ್ದಂತೆ ಈ ಕಿರಾತಕ. ತಂದೆ ಪಕ್ಕೆಲುಬಿಗೆ ಚಾಕು ಹಾಕಿ ತಾಯಿಯ ಕತ್ತು ಸೀಳಿದಾನೆ ಈ ಪರಮ ಪಾಪಿ
ಕೇವಲ ಹಣಕಾಸಿನ ವಿಚಾರಕ್ಕೆ. ನಿನ್ನೆ ಬೆಳಿಗ್ಗೆ 7 ಗಂಟೆ ಸುಮಾರಿಗೆ ಕೊಲೆ ಮಾಡಿದ್ದಾನೆ ಈ ಕ್ರೂರಿ ಮಗ. ಕೊಲೆ ಮಾಡಿ ಮೃತದೇಹದ ಮುಂದೆಗೆ ಕೂತಿದ್ದ ಈ ಆರೋಪಿ, ಈತನ ಹೆಸರು ರೋಹನ್ ಅಂತ ಹೇಳಿ. ಈ ಪರಮ ಪಾಪಿ ರಾಕ್ಷಸ ಹೆತ್ತವರನ್ನ ಕೊಂದು ಹಾಕಿದಂತಹ ಈ ಪರಮ ಪಾಪಿ ಭಾರತದ ಆರ್ಮಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ನೌಕಾಪಡೆಯಲ್ಲಿ ಕ್ಯಾಪ್ಟನ್ ಆಗಿ ಕೆಲಸ ಮಾಡಿ ನಿವೃತ್ತಿಯನ್ನ ಹೊಂದಿ ತನ್ನ ಮಕ್ಕಳ ಜೊತೆಗೆ ಅಥವಾ ತನ್ನ ಸಂಸಾರದ ಜೊತೆಗೆ ಇರೋಣ ಅಂತ ಹೇಳಿ ಅವರು ಬೆಂಗಳೂರಿನಲ್ಲಿ ವಾಸವಾಗಿದ್ರು. ಆದ್ರೆ ಹೆತ್ತ ತಂದೆ ಹಾಗೂ ತಾಯಿ ಕೂಡ ಡಾಕ್ಟರ್ ಆಗಿದ್ರು. 55 ವರ್ಷ ಹಿರಿ ಜೀವಗಳು ಅಮಾನುಷವಾಗಿ ಈ ರಾಕ್ಷಸ ಮಗ ಕೊಂದು ಹಾಕಿದ್ದಾನೆ. ಹಣಕಾಸಿನ ವಿಚಾರಕ್ಕಾಗಿ ತಂದೆ ತಾಯಿಗೆ ಮುಹೂರ್ತ ಇಟ್ಟ ಪಾಪಿ, ಪರಮ ಪಾಪಿ ಮಗ 4 ಲಕ್ಷ ಹಣಕ್ಕಾಗಿ ಚಾಕುವಿನಿಂದ ಇರಿದು ಕೊಲೆ ಮಾಡಿದ್ದಾನೆ ಈ ಪರಮ ಪಾಪಿ ರಾಕ್ಷಸ. ಹಣ ಕೊಡುವಂತೆ ಪದೇ ಪದೇ ಆರೋಪಿ ಪೀಡಿಸ್ತಾ ಇದ್ನಂತೆ. ಮಗ ಏನು ಕೆಲಸ ಮಾಡ್ತಾ ಇರಲಿಲ್ಲ. ತಂದೆ ಮಗನಿಗೆ ಕೆಲಸ ಮಾಡುವಂತ ಹೇಳಿ ಫೋನ್ನಲ್ಲಿ ಬೈದಿದ್ರಂತೆ. ಅಪ್ಪನ ಹತ್ರ ಹಣ ಕೊಡುವಂತೇಳಿ ಪೀಡಿಸ್ತಾ ಇದ್ದಂತೆ ಈ ಕಿರಾತಕ. ತಂದೆ ಪಕ್ಕೆಲುಬಿಗೆ ಚಾಕು ಹಾಕಿ ತಾಯಿಯ ಕತ್ತು ಸೀಳಿದಾನೆ ಈ ಪರಮ ಪಾಪಿ, ಕೇವಲ ಹಣಕಾಸಿನ ವಿಚಾರಕ್ಕೆ. ನಿನ್ನೆ ಬೆಳಿಗ್ಗೆ 7 ಗಂಟೆ ಸುಮಾರಿಗೆ ಕೊಲೆ ಮಾಡಿದ್ದಾನೆ ಈ ಕ್ರೂರಿ ಮಗ. ಕೊಲೆ ಮಾಡಿ ಮೃತದೇಹದ ಮುಂದೆಗೆ ಕೂತಿದ್ದ ಈ ಆರೋಪಿ, ಈತನ ಹೆಸರು ರೋಹನ್ ಅಂತ ಹೇಳಿ. ಈ ಪರಮ ಪಾಪಿ ರಾಕ್ಷಸ ಹೆತ್ತವರನ್ನ ಕೊಂದು ಹಾಕಿದಂತಹ ಈ ಪರಮ ಪಾಪಿ ಭಾರತದ ಆರ್ಮಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ನೌಕಾಪಡೆಯಲ್ಲಿ ಕ್ಯಾಪ್ಟನ್ ಆಗಿ ಕೆಲಸ ಮಾಡಿ ನಿವೃತ್ತಿಯನ್ನ ಹೊಂದಿ ತನ್ನ ಮಕ್ಕಳ ಜೊತೆಗೆ ಅಥವಾ ತನ್ನ ಸಂಸಾರದ ಜೊತೆಗೆ ಇರೋಣ ಅಂತ ಹೇಳಿ ಅವರು ಬೆಂಗಳೂರಿನಲ್ಲಿ ವಾಸವಾಗಿದ್ರು. ಆದ್ರೆ ಹೆತ್ತ ತಂದೆ ಹಾಗೂ ತಾಯಿ ಕೂಡ ಡಾಕ್ಟರ್ ಆಗಿದ್ರು. 55 ವರ್ಷ ಹಿರಿ ಜೀವಗಳು ಅಮಾನುಷವಾಗಿ ಈ ರಾಕ್ಷಸ ಮಗ ಕೊಂದು ಹಾಕಿದ್ದಾನೆ. ಹಣಕಾಸಿನ ವಿಚಾರಕ್ಕಾಗಿ ತಂದೆ ತಾಯಿಗೆ ಮುಹೂರ್ತ ಇಟ್ಟ ಪಾಪಿ, ಪರಮ ಪಾಪಿ ಮಗ 4 ಲಕ್ಷ ಹಣಕ್ಕಾಗಿ ಚಾಕುವಿನಿಂದ ಇರಿದು ಕೊಲೆ ಮಾಡಿದ್ದಾನೆ ಈ ಪರಮ ಪಾಪಿ ರಾಕ್ಷಸ. ಹಣ ಕೊಡುವಂತೆ ಪದೇ ಪದೇ ಆರೋಪಿ ಪೀಡಿಸ್ತಾ ಇದ್ನಂತೆ. ಮಗ ಏನು ಕೆಲಸ ಮಾಡ್ತಾ ಇರಲಿಲ್ಲ. ತಂದೆ ಮಗನಿಗೆ ಕೆಲಸ ಮಾಡುವಂತ ಹೇಳಿ ಫೋನ್ನಲ್ಲಿ ಬೈದಿದ್ರಂತೆ. ಅಪ್ಪನ ಹತ್ರ ಹಣ ಕೊಡುವಂತೇಳಿ ಪೀಡಿಸ್ತಾ ಇದ್ದಂತೆ ಈ ಕಿರಾತಕ. ತಂದೆ ಪಕ್ಕೆಲುಬಿಗೆ ಚಾಕು ಹಾಕಿ ತಾಯಿಯ ಕತ್ತು ಸೀಳಿದಾನೆ ಈ ಪರಮ ಪಾಪಿ, ಕೇವಲ ಹಣಕಾಸಿನ ವಿಚಾರಕ್ಕೆ. ನಿನ್ನೆ ಬೆಳಿಗ್ಗೆ 7 ಗಂಟೆ ಸುಮಾರಿಗೆ ಕೊಲೆ ಮಾಡಿದ್ದಾನೆ ಈ ಕ್ರೂರಿ ಮಗ. ಕೊಲೆ ಮಾಡಿ ಮೃತದೇಹದ ಮುಂದೆಗೆ ಕೂತಿದ್ದ ಈ ಆರೋಪಿ, ಈತನ ಹೆಸರು ರೋಹನ್ ಅಂತ ಹೇಳಿ. ಈ ಪರಮ ಪಾಪಿ ರಾಕ್ಷಸ ಹೆತ್ತವರನ್ನ ಕೊಂದು ಹಾಕಿದಂತಹ ಈ ಪರಮ ಪಾಪಿ ಭಾರತದ ಆರ್ಮಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ನೌಕಾಪಡೆಯಲ್ಲಿ ಕ್ಯಾಪ್ಟನ್ ಆಗಿ ಕೆಲಸ ಮಾಡಿ ನಿವೃತ್ತಿಯನ್ನ ಹೊಂದಿ ತನ್ನ ಮಕ್ಕಳ ಜೊತೆಗೆ ಅಥವಾ ತನ್ನ ಸಂಸಾರದ ಜೊತೆಗೆ ಇರೋಣ ಅಂತ ಹೇಳಿ ಅವರು ಬೆಂಗಳೂರಿನಲ್ಲಿ ವಾಸವಾಗಿದ್ರು. ಆದ್ರೆ ಹೆತ್ತ ತಂದೆ ಹಾಗೂ ತಾಯಿ ಕೂಡ ಡಾಕ್ಟರ್ ಆಗಿದ್ರು. 55 ವರ್ಷ ಹಿರಿ ಜೀವಗಳು ಅಮಾನುಷವಾಗಿ ಈ ರಾಕ್ಷಸ ಮಗ ಕೊಂದು ಹಾಕಿದ್ದಾನೆ. ಹಣಕಾಸಿನ ವಿಚಾರಕ್ಕಾಗಿ ತಂದೆ ತಾಯಿಗೆ ಮುಹೂರ್ತ ಇಟ್ಟ ಪಾಪಿ, ಪರಮ ಪಾಪಿ ಮಗ 4 ಲಕ್ಷ ಹಣಕ್ಕಾಗಿ ಚಾಕುವಿನಿಂದ ಇರಿದು ಕೊಲೆ ಮಾಡಿದ್ದಾನೆ ಈ ಪರಮ ಪಾಪಿ ರಾಕ್ಷಸ. ಹಣ ಕೊಡುವಂತೆ ಪದೇ ಪದೇ ಆರೋಪಿ ಪೀಡಿಸ್ತಾ ಇದ್ನಂತೆ. ಮಗ ಏನು ಕೆಲಸ ಮಾಡ್ತಾ ಇರಲಿಲ್ಲ. ತಂದೆ ಮಗನಿಗೆ ಕೆಲಸ ಮಾಡುವಂತ ಹೇಳಿ ಫೋನ್ನಲ್ಲಿ ಬೈದಿದ್ರಂತೆ. ಅಪ್ಪನ ಹತ್ರ ಹಣ ಕೊಡುವಂತೇಳಿ ಪೀಡಿಸ್ತಾ ಇದ್ದಂತೆ ಈ ಕಿರಾತಕ. ತಂದೆ ಪಕ್ಕೆಲುಬಿಗೆ ಚಾಕು ಹಾಕಿ ತಾಯಿಯ ಕತ್ತು ಸೀಳಿದಾನೆ ಈ ಪರಮ ಪಾಪಿ, ಕೇವಲ ಹಣಕಾಸಿನ ವಿಚಾರಕ್ಕೆ. ನಿನ್ನೆ ಬೆಳಿಗ್ಗೆ 7 ಗಂಟೆ ಸುಮಾರಿಗೆ ಕೊಲೆ ಮಾಡಿದ್ದಾನೆ ಈ ಕ್ರೂರಿ ಮಗ. ಕೊಲೆ ಮಾಡಿ ಮೃತದೇಹದ ಮುಂದೆಗೆ ಕೂತಿದ್ದ ಈ ಆರೋಪಿ, ಈತನ ಹೆಸರು ರೋಹನ್ ಅಂತ ಹೇಳಿ. ಈ ಪರಮ ಪಾಪಿ ರಾಕ್ಷಸ ಹೆತ್ತವರನ್ನ ಕೊಂದು ಹಾಕಿದಂತಹ ಈ ಪರಮ ಪಾಪಿ